ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಅತ್ಯಂತ ದೊಡ್ಡ ಜಾಗೃತಿ ಸಮಾವೇಶ ನಡೆಯಲಿದೆ ಅಂತ ಒಕ್ಕೂಟದ ರಾಯಚೂರು ಜಿಲ್ಲಾ ಅಧ್ಯಕ್ಷ ಕೆ ಶಾಂತಪ್ಪ ತಿಳಿಸಿದ್ದಾರೆ. ಮಾನವೀಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿತ್ರದುರ್ಗದಲ್ಲಿ ಜನವರಿ 28ರಂದು ಈ ಸಮಾವೇಶ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಎಲ್ಲಾ ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಇನ್ನು ದಲಿತ, ಹಿಂದುಳಿದ, ಆದಿವಾಸಿ, ಅಲೆಮಾರಿ, ಅಲ್ಪಸಂಖ್ಯಾತ ಮತ್ತು ಜನಪರ ಸಂಘಟನೆಗಳು ಸೇರಿ ಈ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಸಮಾವೇಶದಲ್ಲಿ ಎಚ್ ಕಾಂತರಾಜು ಆಯೋಗದ ವರದಿ ಸ್ವೀಕರಿಸಿ ಅದನ್ನು ಜಾರಿ ಮಾಡುವಂತೆ ಒತ್ತಾಯಿಸಲಾಗುವುದು ಅಂತ ಹೇಳಿದರು. ಹಿಂದೆ ಇದ್ದಾರೆ ಇವೆಲ್ಲ ರೀತಿಯಿಂದ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಒಂದು ವರದಿ ಸಿದ್ಧಪಡಿಸಿದ್ದಾರೆ. ಯಾವ್ಯಾವ ಸಮುದಾಯ, ಯಾವ್ಯಾವ ಜಾತಿ, ಎಷ್ಟು ಜನಸಂಖ್ಯೆ ಇದ್ದಾರೆ ಅನ್ನುವಂಥದ್ದು ಕೂಡ ವರದಿ ಸಿದ್ಧತೆ ಆಗಿದೆ. ಆ ವರದಿ ಬಿಡುಗಡೆ ಮಾಡಬೇಕು, ಯಥಾವತ್ತಾಗಿ ಬಿಡುಗಡೆ ಮಾಡಬೇಕು. ಯಾರದೇ ಒತ್ತಡಕ್ಕೆ ಮಣೆಯದೆ ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳು ಶೋಷಿತ ಪರ ಧ್ವನಿ ಎತ್ತುವಂಥವರು, ಸಾಮಾಜಿಕ ನ್ಯಾಯ ಪರವಾಗಿ ಇರುವಂಥವರು, ಸುಮಾರು 56ರಿಂದ 60% ಇರುವಂಥ ಹಿಂದುಳಿದ ಜಾತಿಗಳ ಮತ್ತು ಶೋಷಿತ ಸಮುದಾಯಗಳು, ದಲಿತ ಬಂಧುಗಳು, ಆದಿವಾಸಿ, ಅಲೆಮಾರಿಗಳು, ಇಡೀ ಈ ರೀತಿ ಸುಮಾರು 90-95% ಇರುವಂಥ ಈ ಸಮುದಾಯಗಳ ಎಲ್ಲ ಜಾತಿ, ಯಾವುದೊಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲ ಜಾತಿ ಎಲ್ಲ ವರ್ಗದವರದ ಅದರ ಅಂಕಿಅಂಶ ಕೊಡುವಂಥ ನೀಡುವಂಥ ಅದೊಂದು ವರದಿ. ಅನೇಕ ಸಮುದಾಯದವರು, ಅನೇಕ ಸಂಘ ಸಂಸ್ಥೆಯವರು ಇಲ್ಲ ಇದು ಅವೈಜ್ಞಾನಿಕವಾಗಿದೆ, ಇದು ಎಲ್ಲೋ ಒಂದು ಕಡೆ AC ರೂಮ್ನಲ್ಲಿ ಕುಂತು ಸರ್ವೆ ಮಾಡಿದ್ದಾರೆ, ಅಥವಾ ಇನ್ನಿತರ ಅನೇಕ ಇದರಲ್ಲಿ ಲೋಪದೋಷ ಇದೆ, ಇನ್ನು ವರದಿನೇ ಏನಂಬೋದು ಇನ್ನೂ ಹೊರಗೆ ಬಂದಿಲ್ಲ. ಇವರಿಗೆ ಯಾವ ರೀತಿ ಗೊತ್ತಾಯಿತು ಅದು ಗೊತ್ತಾಗಿಲ್ಲ. ಹಾಗಾಗಿ ವರದಿ ಸಿದ್ಧಪಡಿಸಿದ್ದಾರೆ. ಆ ವರದಿ ಸ್ವೀಕಾರ ಆಗಲಿ, ಎಲ್ಲ ಅಂಕೆ ಸಂಖ್ಯೆಗಳು ಹೊರಗೆ ಬರಲಿ, ಚರ್ಚೆ ಆಗಲಿ, ವಿಮರ್ಶೆ ಆಗಲಿ. ಅಂತಿಮವಾಗಿ ಯಾರಿಗಾದರೂ ಒಂದು ಅನ್ಯಾಯ ಆಗಿದ್ರೆ ಅಥವಾ ಲೋಪದೋಷ ಇದ್ದರೆ ಅದು ಸರಿಪಡಿಸ್ಕೊಳ್ಳೋಕೆ ಅವಕಾಶ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಸುಮಾರು ಸರ್ಕಾರ ಒಂದು 158-160 ಕೋಟಿ ಖರ್ಚು ಮಾಡಿ ಸರ್ಕಾರದಿಂದ ಸಮೀಕ್ಷೆ ಮಾಡಿದ ನಂತರ ಅದರ ಕಾಂತರಾಜ್ ಆಯೋಗ, ಈಗ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಇವತ್ತು ಸಮಯ ನಿಗದಿಪಡಿಸಿದ್ದಾರೆ. ಆ ಸಮಯ ಒಳಗೆ ಅವರು ಬಿಡುಗಡೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ವಿಚಾರ ಯಥಾವತ್ತಾಗಿ ಕಾಂತರಾಜ್ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಜಾತಿವಾರು ಸಮೀಕ್ಷೆ, ಶೈಕ್ಷಣಿಕ, ಆರ್ಥಿಕ ಇವೆಲ್ಲ ಸಮೀಕ್ಷೆ ಮಾಡಬೇಕು ಅಂತೇಳಿ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ, ಆ ಒಂದು ಸಮಾವೇಶದಲ್ಲಿ ಒತ್ತಾಯ ಮಾಡ್ತೀವಿ. ಅದರ ಜೊತೆಗೆ ಏನು EWS ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಮುಂದುವರೆದಂಥ ಸಮುದಾಯಗಳು, ಆರ್ಥಿಕವಾಗಿ ಹಿಂದೆ ಇದ್ದ ಮುಂದುವರೆದಂಥ ಸಮುದಾಯಗಳು, ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಹಿಂದೆ ಉಳಿದಂಥ ಮುಂದುವರೆದ ಸಮುದಾಯಗಳಗೋಸ್ಕರ ಮೀಸಲಾತಿಯನ್ನು 10% ಕೊಟ್ಟಿದ್ದಾರೆ. ಹಾಗಾಗಿ ಅದು ಯಾವುದೇ ಒಂದು ಆಯೋಗ ರಚನೆ ಆಗಲಿಲ್ಲ. ಯಾರು ಎಲ್ಲಿ
ಸಮೀಕ್ಷೆ ಮಾಡ್ಲಿಕ್ಕೆ ಬರಲಿಲ್ಲ. ಅವರು 2006ರಲ್ಲಿ 5ರಲ್ಲಿ ಒಂದು ಆಯೋಗ ರಚನೆ ಆಗಿತ್ತು. ಅವರು ವರದಿ ಕೊಟ್ಟಿದ್ರು DW ಸಂಬಂಧ. ಅದು ಅಂದಿನ ಸರ್ಕಾರ ಅದು ಸ್ವೀಕಾರ ಮಾಡಲಿಲ್ಲ, ಇದಾಗಬಾರ್ದು ಅಂತೇಳಿ. ಆದರೆ ಬಂದಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ 2019ರಲ್ಲಿ ಏಕಾಏಕಿ ಈ ತೀರ್ಮಾನ ತಗೊಂಡ್ಬಿಡ್ತು 10%. ಅದರಲ್ಲಿ ಕೂಡ ಎಲ್ಲ ಜಾತಿ ಸಮುದಾಯದವರು ಕೂಡ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಇದ್ದಾವೆ, ಎಲ್ಲರಿಗೆ ಕೊಡಬೇಕು. ಆ ಒಂದು ಒತ್ತಾಯ ಕೂಡ ಮಾಡ್ತೀವಿ. ಅದು ಮಹಿಳಾ ರಾಜಕೀಯ ಮೀಸಲಾತಿ ಕಾಯ್ದೆಯನ್ನು ಕೂಡಲೇ ಜಾರಿ ಮಾಡಬೇಕಂತ